ಫಾರ್ಮಾಲಿಟೀಸ್ ಮಾಡಲ್ಲ. ನೀವು ಬೇರೆ ವಿದ್ಯಾರ್ಥಿಗಳಿಗೂ ಹಿಂಗೆ ಎಲ್ಲರಿಗೂ ಹಿಂಗೆ ನೀವು ಬೇಕು ಅದೇನು ಮೆಮೊರಂಡಮ್ ಕೊಡೋದು ಫಾರ್ಮಾಲಿಟೀಸ್ ಆಗ್ಯದ. ಈ ಮುಖಾಂತರ ನಾನು ಇವತ್ತಿನ ದಿನ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಒಂದು ಸಂದೇಶವನ್ನ ಇಲ್ಲಿಂದಲೇ ರಾಜ್ಯ ಸರ್ಕಾರಕ್ಕೆ ಹಾಗೂ ಹಿಂದಿನ ಉಸ್ತುವಾರಿ ಮಂತ್ರಿಗಳು ಹಾಗೂ ಈಗಿನ ಗೃಹ ಮಂತ್ರಿಗಳು ಆಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆಜಿ ಅವರಿಗೆ ಹಾಗೂ ಏನು ಇವಾಗ ನೂತನವಾಗಿ ಮುಖ್ಯಮಂತ್ರಿ ಆಗಿದ್ದಾರ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಒಂದು ಸಂದೇಶವನ್ನ ರವಾನೆ ಮಾಡಲಿಕ್ಕೆ ಬಯಸ್ತೇನೆ. ನೋಡ್ರಿ, ರಾಜ್ಯ ಸರ್ಕಾರದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾವುದೇ ಸಮಸ್ಯೆ ತಲೆದೋರಿದಾಗ ಒಬ್ಬ 7ನೇ ತರಗತಿಯಲ್ಲಿ ಪಾಸ್ ಆಗಿರ್ತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿ, ಗೃಹ ಮಂತ್ರಿ ಆಗಿದ್ರು ಕೂಡ ಆತ ಮೊಟ್ಟ ಮೊದಲನೇದಾಗಿ ಆದ್ಯತೆ ಕೊಡುವುದು ಶೈಕ್ಷಣಿಕ ಸಮಸ್ಯೆಗಳಿಗೆ. ಆದ ಕಾರಣ ನಾನು ನಿನ್ನೆ ದಿನ ಆಸ್ಪತ್ರೆಗೆ ಹೋಗಿ ನನ್ನ ವಿದ್ಯಾರ್ಥಿನಿಯರಿಗೆ ಭೇಟಿ ಮಾಡಿದ್ದೇನೆ. ಅಲ್ಲೇ ಹೆಡ್ ಇಂಜುರಿ ಆಗಿದೆ. ಹೆಡ್ ಇಂಜುರಿ ಆದ ಮೇಲೆ CT ಸ್ಕ್ಯಾನ್ ಮಾಡ್ತಾರ. CT ಸ್ಕ್ಯಾನ್ ಮಾಡಿರ್ತಕ್ಕಂಥ ವರದಿ ಪೋಷಕರಿಗೆ ಕೊಡಲ್ಲ. ಮತ್ತ ಅಲ್ಲಿ ಬೇಕಾಗಿರ್ತಕ್ಕಂಥ ಬೆಲ್ಟ್, ಔಷಧಿಗಳನ್ನ ಬರೆದು ಹೊರಗಡೆ ಕಳಿಸ್ತಾರ. ಸ್ವಲ್ಪ ನಾಚಿಕೆ ಆಗ್ಬೇಕು ನಿಮಗ. ಕಲಬುರಗಿ ಜಿಲ್ಲೆಯಲ್ಲಿ ಏನು ತಮ್ಮನ್ನ ತಾವು ರಾಜಕೀಯ ಧುರೀಣರು ಅಂತ ಕರೆಸ್ಕೊಳ್ತೀರಿ, ನಿಮಗೆ ನಾಚಿಕೆ ಆಗ್ಬೇಕು. ನನ್ನ ವಿದ್ಯಾರ್ಥಿನಿಯರ ಮುಖ ನೋಡಿ ಆದ್ರೂ ನಿಮಗೆ ನಾಚಿಕೆ ಆಗ್ಬೇಕಣ್ರಿ. ಏನ್ ರಾಜಕೀಯ ಮಾಡ್ತೀರಿ? ಇರೋದು ಇನ್ನೊಂದು 20 ವರ್ಷ. ಎಲ್ಲರೂ ಈ ಭೂಮಿಯನ್ನ ಬಿಟ್ಟು ಹೋಗ್ಬೇಕಾಗ್ತದ. 20 ವರ್ಷದಲ್ಲಿ ನಾವು ನೀವು ಯಾರು ಈ ಭೂಮಿಯ ಮೇಲೆ ಇರಲ್ಲ. ನಮ್ಮ ಮುದ್ದು ಮಕ್ಕಳು ಬೆಳೀತಾವ. ಅವರಿಗೊಂದು ಭವಿಷ್ಯ ಕಲ್ಪಿಸಬೇಕು. ಅವರಿಗೊಂದು ದಾರಿದೀಪ ನಾವು ನೀವೆಲ್ಲರೂ ಆಗ್ಬೇಕು. ಅದೆಲ್ಲ ಬಿಟ್ಟು ಮಕ್ಕಳು ಓದ್ತಕ್ಕಂಥ ಶಾಲಾ ಕಟ್ಟಡವನ್ನೇ ಕಳಪೆ ಮಾಡಿ ಕಾಂಟ್ರಾಕ್ಟ್ಗಳು, ಶಾಸಕರುಗಳು, ಲೀಡರ್ಗಳು ಹಣವನ್ನ ಕೊಳ್ಳೆ ಹೊಡೆದು, ಲೂಟಿ ಹೊಡೆದು, ದುರುಪಯೋಗ ಪಡಿಸ್ಕೊಂಡು ಮಕ್ಕಳನ್ನ ಅವರ ಪ್ರಾಣಕ್ಕೆ ಕುತ್ತು ತರ್ತಾ ಇದ್ದೀರಿ. ಹೇಗೆ ನಿಮಗೆ ನಾಚಿಕೆ ಬರಲ್ರಿ? ಮೀಡಿಯಾದವ್ರಿಗೆ ನಾನು ಪ್ರಶ್ನೆ ಮಾಡ್ತೇನೆ. ಪಬ್ಲಿಕ್ ಟಿವಿ, TV9, ಸುವರ್ಣ, ನ್ಯೂಸ್ 18 ಎಲ್ಲಿದ್ದೀರಪ್ಪ ಪುಣ್ಯಾತ್ಮರ ನೀವೆಲ್ಲ? ಯಾರೇ ಒಂದು ಹುಡುಗಿಗೆ ತೊಗೊಂಡು ಓಡೋದ್ರ, ಯಾರೇ ಮನೆಗೆ ಹಾವು ಕಚ್ಚಿ ಯಾರ ಸತ್ತರ, TV ಒಳಗೆ ಅವ್ರಿಗೆ ತೊಗೊಂಡು ಚರ್ಚೆ ಪ್ರಾರಂಭ ಮಾಡ್ತೀರಿ. ಇಲ್ಲಿ ನನ್ನ ಕಲಬುರಗಿ ವಿಭಾಗದ, ಕಲಬುರಗಿ ಜಿಲ್ಲೆಯ ವಿದ್ಯಾರ್ಥಿನಿಯರು ಪ್ರಾಣೋಪಾಯದಲ್ಲಿದ್ದಾರ. ಜೀವನ್ ಮರಣನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾರ. ಪುಣ್ಯಾತ್ಮರ ನೀವೆಲ್ಲ ಧ್ವನಿ ಎತ್ರಿ. ಡಿ.ಕೆ. ಶಿವಕುಮಾರ್ ಕ್ವಶನ್ ಮಾಡ್ರಿ. ನಮ್ಮ ಉಸ್ತುವಾರಿ ಮಂತ್ರಿಗಳಾದಂತ ಪ್ರಿಯಾಂಕಾ ಖರ್ಗೆಜಿ ಅವರಿಗೆ ಕ್ವಶನ್ ಮಾಡ್ರಿ. ಎಲ್ಲಿದ್ದೀರಿ, ಏನ್ ಮಾಡ್ತಾ ಇದ್ದೀರಿ ಅಂತೇಳಿ. ಅದ್ರ ಜೊತೆಗೆ ಇಲ್ಲಿ ನಮ್ಮ MP ಗಳಾದಂತ ರಾಧಾಕೃಷ್ಣ ಅವರು ಒಂದು ದಿನನೂ ನಾನು ಅವ್ರಿಗೆ ನೋಡೇ ಇಲ್ಲ. ರಾಧಾಕೃಷ್ಣ ಅವರೇ, ನಮ್ಮ MP ಇದ್ದೀರಿ ಸಾಹೇಬ್ರೆ ನೀವು. ಇವು ಮಕ್ಕಳು ನಮ್ಮ ಅಲ್ಲ, ನಿಮ್ಮ ಮಕ್ಕಳು ಸಾರ್. ನೀವು ಬಂದು ಕಣ್ಣೀರು ಹೊರಸ್ತಕ್ಕಂತ ಕೆಲಸ ಮಾಡ್ರಿ. MP ಇದ್ದೀರಿ, 6 ಜನ MLA ಇದ್ದೀರಿ. ನೀವೆಲ್ಲ ಮನ್ಸು ಮಾಡ್ರ ನನ್ನ ಮಕ್ಕಳಿಗೆ ಇಮಾನ್ದಾಗಿ ಟ್ರೀಟ್ಮೆಂಟ್ ಕೊಡಿಸ್ಬೋದು ಸಾರ್. ಏನ್ ದುಡ್ಡು ಸಂಘಟ ಸತ್ತಾಗ ಹೊತ್ಕೊಂಡು ಹೋಯ್ತೀರಿ ನೀವೆಲ್ಲ. ಎಷ್ಟು ಬಿಲ್ಡಿಂಗ್ ಕಟ್ತೀರಿ, ಎಷ್ಟು ಕಾರ್ ತಗೋತೀರಿ, ಎಷ್ಟು ಐಷಾರಾಮಿ ಮಾಡ್ತೀರಿ, ಎಷ್ಟು ಬ್ರಾಂಡೆಡ್ ವಾಚ್ ಹಾಕೋತೀರಿ, ಎಷ್ಟು ಬಂಗಾರ ಒಡವೆ ಹಾಕೋತೀರಿ. ಸತ್ತಾಗಿದೆ ಯಾವುದು ನಿಮ್ ಜೊತೆಗೆ ಬರಲ್ಲ. ನನ್ನ ಮಕ್ಕಳ ಕಣ್ಣೀರು ಹೋದ್ರಿ ಅಂದ್ರ ಅದ್ರ ಪುಣ್ಯ ನಿಮ್ ಜೊತೆಗೆ ಬರ್ತದ ಅಂತಕ್ಕಂಥ ಮಾತನ್ನ ಹೇಳಿ ಮತ್ತೊಮ್ಮೆ ನಿಮಗೆ ನಾನು
ವಿನಂತಿ ಮಾಡಲ್ಲ, ನಿಮಗೆ ವಿನಂತಿ ಮಾಡಲ್ಲ. ನಿನ್ನೆ ಹಾಸ್ಪಿಟಲ್ ನಲ್ಲಿ ಹೇಳಿದ್ದೇನೆ, ಇವತ್ತು ಮತ್ತೊಮ್ಮೆ ನಿಮಗ ರಿಪೀಟ್ ಮಾಡ್ತಾ ಇದ್ದೀನಿ, ಪುನರಾವರ್ತನೆ ಮಾಡ್ತಾ ಇದ್ದೀನಿ. ಒಂದು ವೇಳೆ ನನ್ನ ಮಕ್ಕಳಿಗೆ, ವಿದ್ಯಾರ್ಥಿನಿಯರಿಗೆ ತಲೆಗೆ 5,000 ಪರಿಹಾರ ನೀವು ಕೊಡದೇ ಇದ್ರೆ 15ರಿಂದ 20,000 ವಿದ್ಯಾರ್ಥಿಗಳನ್ನ ತೆಗೆದುಕೊಂಡು ನಿಮ್ಮ ಕಾರ್ಯಾಲಯಕ್ಕೆ, ಜಿಲ್ಲಾಡಳಿತಕ್ಕ, ಜಿಲ್ಲಾಧಿಕಾರಿ ಕಚೇರಿ 5 ಲಕ್ಷ ಪರಿಹಾರ. 5 ಲಕ್ಷ ಅನ್ನೋದು ಕೊಟ್ಟಂಗಲ್ಲ, ಆದ್ರೂ ನಾವು ಸರ್ಕಾರ ಸಂಕಷ್ಟದಾಗ ಅನ್ನೋದು ಗೊತ್ತದ. ನಾನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಇದ್ದೀನಿ, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಇದ್ದೀನಿ. ಆದ್ರೆ ನಾನು ಇಲ್ಲಿ ಪಕ್ಷಾತೀತವಾಗಿ ಭಾಗವಹಿಸ್ತೀನಿ. ನಾನು ಯಾವುದೇ ಪಕ್ಷ ಇಲ್ಲ, ನೋ ಕಾಂಗ್ರೆಸ್, ನೋ ಬಿಜೆಪಿ, ನೋ JDS, ನೋ ಎನಿ ಸಂಘಟನಾ, ಯಾವುದೇ ಸಂಘಟನೆಯೂ ಕೂಡ ಇಲ್ಲ. ಇವರೆಲ್ಲ ನನ್ನ ಮಕ್ಕಳು, ನನ್ನ ವಿದ್ಯಾರ್ಥಿನಿಯರು. ಇವರಿಗೆ ಯಾವುದೇ ಜಾತಿ ಇಲ್ಲ, ಧರ್ಮ ಇಲ್ಲ, ಪಕ್ಷ ಇಲ್ಲ, ಭೇದ ಇಲ್ಲ, ಭಾವ ಇಲ್ಲ. ನೀವೇನ್ ಮಾಡ್ತೀರಿ? ಶಾಲಾ ಕಾಲೇಜುಗಳಿಗೆ ಹಿಜಾಬ್ ಬಗ್ಗೆ ಒಂದು ಕಮ್ಯುನಿಟಿ ಹಿಜಾಬ್ ಬಗ್ಗೆ ಪ್ರಶ್ನೆ ಮಾಡ್ತದ, ಒಂದು ಕಮ್ಯುನಿಟಿ ಕೇಸರಿ ಶಾಲ್ ಬಗ್ಗೆ ಪ್ರಶ್ನೆ ಮಾಡ್ತದ. ನಿಮ್ಮ ಎಲ್ಲಾ ಧರ್ಮಕ್ಕೆ ನಾನು ಗೌರವ ಮಾಡ್ತೀನಿ, ಹಿಂದೂ ಧರ್ಮಕ್ಕೆ ಗೌರವ ಮಾಡ್ತೀನಿ, ಮುಸ್ಲಿಂ ಧರ್ಮಕ್ಕೆ ಗೌರವ ಮಾಡ್ತೀನಿ. ನಿಮ್ಮ ಆಚರಣೆಗಳು ನಿಮ್ಮ ಮನೆಯಲ್ಲಿರಲಿ, ಅದು ಯಾವುದೇ ಧರ್ಮ, ಯಾವುದೇ ವ್ಯಕ್ತಿ ಆಗಿರಬಹುದು. ನಿಮ್ಮ ಆಚರಣೆ ನಿಮ್ಮ ಮನೆ ಬಾಗಿಲಿಗೆ ಸೀಮಿತವಿರಬೇಕು. ಇಲ್ಲಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಒಂದು, ನಾವೆಲ್ಲರೂ ಭಾರತದ ಪ್ರಜೆಗಳು ಅಂತಕ್ಕಂಥ ಭಾವನೆ ಎಲ್ಲರಲ್ಲಿ ಇರಬೇಕು. ಎಲ್ಲೋಗಿದ್ದೀರಿ ಇವಾಗೆಲ್ಲ ನೀವು? ಮಕ್ಕಳಿಗೆ ಆಕ್ಸಿಡೆಂಟ್ ಆಗಿ ಪ್ರಾಣ ಭಯದಲ್ಲಿ ಬದುಕ್ತಾ ಇದ್ದಾರ, ಅವರಿಗೆ ಎಲ್ಲರೂ ಹೋರಾಟ ಮಾಡಿ ಸಹಕಾರ ನೀಡಬೇಕು. ಕೊನೆಯದಾಗಿ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ, ಗೃಹ ಮಂತ್ರಿಗಳಾದಂಥ ಪ್ರಿಯಾಂಕಾ ಖರ್ಗೆಜಿ ಅವರಿಗೆ, ಹಾಗೂ ನಮ್ಮ MP ಗಳಾದಂಥ ರಾಧಾಕೃಷ್ಣ ಅವರಿಗೆ, ಹಾಗೂ ಇಲ್ಲಿ ಇರ್ತಕ್ಕಂಥ ಕೆಲವೊಂದು ಸೋಕಾಳ್ MLAಗಳು, ನಾನು ಹೆಸರು ತಗೊಂಬಲ್ಲ, ನಾನು ನಿಮಗೆ ಹೆಸರು ತಗೊಂಬಲ್ಲ, ನಿಮ್ದು ಏನದ ಎಲ್ಲರಿಗೆ ಇಲ್ಲಿ ಗೊತ್ತದ ಎಲ್ಲರಿಗೆ. ಅದಕ್ಕೆ ಎಲ್ಲರಿಗೆ ನಿವೇದನೆ ಮಾಡಲ್ಲ, ಒತ್ತಾಯ ಮಾಡ್ತೇನೆ. ಒಂದು ವಾರದ ಒಳಗಡೆ 5 ಲಕ್ಷ ಪರಿಹಾರ ಘೋಷಣೆ ಮಾಡದೇ ಇದ್ದಲ್ಲಿ ಸ್ವತಃ ನಾನು ವಿದ್ಯಾರ್ಥಿಗಳಿಗೆ ತಗೊಂಡು ಬಂದು ನಿಮ್ಮ ಜಿಲ್ಲಾಧಿಕಾರಿ ಕಚೇರಿ ಬಾಗಿಲಿಗೆ ಕೀಲಿ ಹಾಕ್ತೀನಿ ಅಂತಕ್ಕಂಥ ಎಚ್ಚರಿಕೆಯಲ್ಲಿ ಕೊಡ್ತಾ ಇದ್ದೀನಿ. ಧನ್ಯವಾದ.